ಇದು ಯಾವಾಗ ಸಾಧ್ಯ? ನಾನು ಅನುಕೂಲಸ್ಥನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನನ್ನ ಕುಟುಂಬದಲ್ಲಿ ಸಂಪತ್ತು ಇದೆ, ಇಷ್ಟೇ ಕಾರಣಗಳಾಗುವುದಿಲ್ಲ. ಮೂಲಭೂತವಾಗಿ ಭಾರತಕ್ಕೆ ನೆಮ್ಮದಿ ಇದೆಯಾ? ಆಗ ಎಲ್ಲ ಭಾರತೀಯರಿಗೂ ನೆಮ್ಮದಿ ಸಿಗುತ್ತೆ. ಭಾರತ ಬಲಿಷ್ಠವಾಗಿದೆಯಾ? ಎಲ್ಲರ ಬದುಕು ಸುರಕ್ಷಿತ. ಭಾರತ ಆರೋಗ್ಯವಾಗಿದೆಯಾ? ಸ್ವಸ್ಥವಾಗಿದೆಯಾ? ಯಾರಿಗೆ ಯಾವ ಕಾಯಿಲೆ ಬಂದರೂ ಚಿಂತೆ ಪಡುವ ಕಾರಣವಿಲ್ಲ. ಕಾಳಜಿ ಅವರಿಗೆ ಸಮೃದ್ಧವಾಗಿ ಪ್ರಾಪ್ತವಾಗುತ್ತೆ. ಭಾರತಕ್ಕೆ ಜಗತ್ತಿನಲ್ಲಿ ಗೌರವ ಸಿಗ್ತಾ ಇದೆಯಾ? ನೀನು ಜಗತ್ತಿನ ಯಾವುದೇ ಭಾಗಕ್ಕೆ ಹೋದರೂ ನಿನಗೆ ಗೌರವ ಸಿಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಭಾರತಕ್ಕೆ ಇದು ಯಾವುದೂ ಇಲ್ಲದೆ ನಿನ್ನ ಬಳಿ ಮಾತ್ರ ಇದ್ದರೆ ಆಗ ನಿನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ. ಪ್ರಪಂಚ ನಿನ್ನನ್ನು ಕೇಳೋದು ಇಲ್ಲ. ನಮ್ಮ ಭಾರತ ಬಲಿಷ್ಠ ಭಾರತ ಆಗಬೇಕು, ಸ್ವಸ್ಥ ಭಾರತ ಆಗಬೇಕು, ಸಮೃದ್ಧ ಭಾರತ ಆಗಬೇಕು, ಗೌರವಪೂರ್ಣ ಭಾರತವಾಗಬೇಕು. ಬಂಧು ಭಗಿನಿಯರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏಕಮೇವ ಉದ್ದೇಶ ಇದೆ. ದೇಶವನ್ನು ಆಳಬೇಕು ಅನ್ನತಕ್ಕಂಥ ರಾಜಕೀಯ ಹಂಬಲ ನಮಗಿಲ್ಲ. ದೇಶವನ್ನು ಆಳುವವರು ನಾವು ಹೇಳಿದ ಮಾತನ್ನ ಕೇಳಬೇಕು ಅನ್ನತಕ್ಕಂಥ ಅಹಂಕಾರ ನಮಗಿಲ್ಲ. ನಮಗೆ ಮಾನ ಸನ್ಮಾನಗಳು ಸಿಗಬೇಕು, ನಮಗೆ ಬಿರುದು ಬಾವಲಿಗಳು ಸಿಗಬೇಕು ಅನ್ನೋ ವ್ಯಕ್ತಿಗತವಾದಂಥ ಮಹತ್ವಾಕಾಂಕ್ಷೆ ನಮಗೆ ಇನಿತೂ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏಕಮೇವ ಆಸೆ ಭಾರತ್ ಮಾತಾ ಕಿ ಜೈ. ಭಾರತ ಬಲಿಷ್ಠವಾಗಬೇಕು, ಭಾರತ ಸಮೃದ್ಧವಾಗಬೇಕು, ಭಾರತ ಸ್ವಸ್ಥವಾಗಿರಬೇಕು, ಭಾರತ ಆತ್ಮ ವಿಕಾಸದ ಎಡೆಗೆ ಆತ್ಮನಿರ್ಭರ ದೇಶವಾಗಬೇಕು, ಭಾರತ ಸ್ವಾವಲಂಬಿಯಾಗಬೇಕು, ಭಾರತ ಜಗತ್ತಿನ ಕುರಿತಾಗಿ ಸಂವೇದನಾ